ವೀಲ್ಸ್ ಬ್ಯಾಂಗ್ಳೂರ್ ಕಡೆಯಿಂದ ಬರ್ತಾ ಇದಾರೆ ಅಂದ್ರೆ ಇವತ್ತೇ ಕೊಟ್ಬಿಡ್ತೀನಿ ಪ್ರೈಸ್ 85,000 ವಿತ್ ಟ್ರಾನ್ಸ್ಫರ್ 3,75,000 ಓನ್ಲಿ ಸರ್ ಒಂದು ಫೈನಲ್ ಪ್ರೈಸ್ 550ಗೆ ಕೊಡ್ತೀನಿ ಸರ್. ಸ್ಟ್ರೈಟ್ ಅವೇ 25 ನೆಗೋಷಿಯೇಟ್. ಹೈಯೆಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅಂದ್ರೆ ಮಾರುತಿ ಸ್ವಿಫ್ಟ್ 3,50,000ಗೆ ಮಾಡ್ಕೊಡ್ತೀನಿ. ಈ ಕೊಡೋ ಪ್ರೈಸ್ ಅಲ್ಲಿ ಈವನ್ ಮಿಡಿಲ್ ಕ್ಲಾಸ್ ಆಗ್ಲಿ ಲೋ ಕ್ಲಾಸ್ ಆಗ್ಲಿ ಈವನ್ BMW ಲೋಡ್ ಮಾಡ್ಬೋದು ಸರ್. ಆನ್ ದ ಫಿಕ್ಸ್ ಪ್ರೈಸ್ ಕೊಡ್ತೀನಿ ಇವತ್ತು 1,75,000 ಕೊಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. 2010 ಮಾಡಲ್ ಸರ್. ನಾನು ಒಂದು ಪ್ರೈಸ್ ಹೇಳ್ತೀನಿ ಅದಕ್ಕೆ 2,25,000 ಹೇಳಿದ್ರಲ್ಲ 2,10,000 ಅದಕ್ಕೆ ಮಾಡಿ ಸರ್. 100% ಇದಕ್ಕೆ 3 lakh ಮಾಡಿ ಬರ್ಲಿ ಸರ್. ದಯವಿಟ್ಟು ವಿಡಿಯೋನ ಕ್ಲಿಯರ್ ಆಗಿ ನೋಡಿ. ವಿತ್ ಕರ್ನಾಟಕ 2,25,000 ಇದೆ. ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಅನ್ನೋದಕ್ಕಿಂತ ಫಸ್ಟ್ ಟೈಮೇ ಅಂತ ಹೇಳ್ಬೋದು. ಹೊಸ ಶೋರೂಮ್ಗೆ ಬಂದಿದ್ದೀನಿ, ಚಾಂಪಿಯನ್ ಕಾರ್ಸ್ ಅಂತ. ಇಲ್ಲಿ ಇವಾಗ ಒಂದು ಕಾನ್ಸೆಪ್ಟ್ ನಡೀತಿದೆ. 7 ಸೀಟರ್ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಹೊಸ ಶೋರೂಮ್ ಯಾರು ಫಸ್ಟ್ ಬರ್ತೀರಾ ಅವ್ರು ಫಸ್ಟ್ ಕಮ್ ಫಸ್ಟ್ ಬೈ ಅಂತಾನೆ ಹೇಳ್ಬೋದು. ಫಸ್ಟ್ ಸರ್ವ್ ಅಲ್ಲ, ಫಸ್ಟ್ ಕಮ್ ಫಸ್ಟ್ ಬೈ ಆ ತರ. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಲ್ಲ ಸರ್, ಹೊಸ ಶೋರೂಮ್ ಆಗಿದೆ. ಇಷ್ಟು ಗಾಡಿಗಳು ನಿಂತಿದೆ, ಹೊರಗಡೆನೂ ಗಾಡಿ ನಿಲ್ಲಿಸ್ತೀರಾ ಅಂತ ನನಗೆ ಗೊತ್ತು. 2 months ಆದ ನಂತರ. ಅಂಡ್ ಸರ್ ಏನು ಸರ್ ಎಷ್ಟು ಅಡ್ರೆಸ್ ಹೇಳ್ಬೇಡಿ ಸರ್ ಫಸ್ಟ್ ಆಫ್ ಆಲ್. ಸರ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇದು ಬಂದು ಗೊಟ್ಟಿಗೆರೆ 80 feet ರೋಡ್ ಬನ್ನರ್ಘಟ್ಟ ರೋಡ್ 80 feet ರೋಡ್ ಭಾರತ್ ಪೆಟ್ರೋಲಿಯಂ ಅಪೋಸಿಟ್ ಅಲ್ಲೇ ಇದೆ. ಈವನ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಗೂಗಲ್ ಲಿಂಕ್ ಹಾಕಿರ್ತೀರಾ. ಈವನ್ ಆಗಿಲ್ಲ ಅಂದ್ರೆ ಒಂದೇ ಒಂದು ಕಾನ್ಸೆಪ್ಟ್ ನಮ್ ವೀಕ್ಷಕರಿಗೆ ಹೇಳೋದು, ಒಂದೊಂದ್ಸಲ ಕಾಲ್ಸ್ ಜಾಸ್ತಿ ಬರ್ತಾ ಇದಾರೆ, ಒಂದ್ಸಲ ಕಾಲ್ಸ್ ಪಿಕ್ ಮಾಡಕ್ ಆಗಲ್ಲ. ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲ ಡಿಸ್ಪ್ಲೇ ಏನ್ ನಂಬರ್ ಬರ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಲೊಕೇಶನ್ ಪ್ಲಸ್ ಕ್ಯಾಟ್ಲಾಗ್ ಎರಡು ಬಂದ್ಬಿಡುತ್ತೆ. ಸೂಪರ್ ಸರ್. ಅಂಡ್ ಏನ್ ಸರ್ ಈ ಸರ್ತಿ ಕಾನ್ಸೆಪ್ಟ್? ಸರ್ ಈ ಸಲ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಮುಂಚೆ ಹೊಸ ಶೋರೂಮ್. ನಾನಂತೂ ಹಳೆ ಮನೆ ಎಲ್ಲರೂ ನೋಡಿರ್ತಾರೆ ವೀಕ್ಷಕರು. ನಂದೇ ಆಗಿರುವಂತ ಶೋರೂಮ್ ಇಂದ ಇವತ್ತು ಏನ್ ಹಳೆ ಪ್ರೈಸಸ್ ಕೊಡ್ತಾ ಇದೆ ಅದಲ್ಲೂ ಕಡಿಮೆ ಪ್ರೈಸಸ್ ಕೊಟ್ಟಿದ್ದೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. 7 ಸೀಟರ್ ಏನ್ ಪ್ರೈಸ್ ಕೊಟ್ಟಿದ್ದೀನಿ, 5 ಸೀಟರ್ ಏನ್ ಪ್ರೈಸ್ ಕೊಟ್ಟಿದ್ದೀನಿ, ಈವನ್ ಲೋ ಬಜೆಟ್ ಮಿಡಿಲ್ ಕ್ಲಾಸ್ ಅವ್ರಿಗೆ ಪ್ರೀಮಿಯಂ ವೆಹಿಕಲ್ಸ್ ಕೂಡ ಮಿಡ್ ಸೆಗ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಮಿಡ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀನಿ. ಸೂಪರ್ ಸರ್. ಬಂದು ಗಾಡಿ ನೋಡ್ಲಿ, ಈ ಪ್ರೈಸ್ ಅಲ್ಲಿ ಏನ್ ಹೇಳ್ತಾರೆ ಅದು ನೆಗೋಷಿಯಬಲ್ ಮಾಡಿಕೊಡ್ತೀನಿ 100%. ಆಲ್ ಓವರ್ ಕರ್ನಾಟಕ ಲೋನ್, ಆಲ್ ಓವರ್ ಕರ್ನಾಟಕ ವೆಹಿಕಲ್ಸ್ ಆಗ್ಲಿ ಆಲ್ ಓವರ್ ಕರ್ನಾಟಕ ಲೋನು, ಅದರ್ ಶೇಟ್ ಆದ್ರೆ ಪರ್ಸನಲ್ ಲೋನು ಆಲ್ ಓವರ್ ಕರ್ನಾಟಕ ಎಲ್ಲೇ ಇರ್ಲಿ. ಜಸ್ಟ್ ಒಂದು ಸ್ಯಾಲರಿ ಪ್ರೊಫೈಲ್ ಆಗಿದ್ರೆ ಪರ್ಸನಲ್ ಲೋನ್ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀನಿ. XUV ಎಲ್ಲ 3,75,000 3,60,000 ಈ ತರ ಎಲ್ಲ ಕೊಡ್ತಿದ್ದಾರೆ. ಇನ್ನು ಪ್ರೈಸಿಂಗ್ ಅಲ್ಲಿ ಇದೆ, ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. ವಿಡಿಯೋ ಮತ್ತೊಂದ್ಸರ್ತಿ ಹೇಳ್ತೀನಿ, ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಬಂದ್ ಮಾತಾಡಿ 1-2 ಸತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಸರ್. ಅದಾದ ನಂತರ ಎಲ್ಲ ನಂಬರ್ ಹೇಳಿದ್ರೆ ನಂಬರು ಮೆನ್ಷನ್ ಮಾಡಿರ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ, ಡೈರೆಕ್ಟ್ ಆಗಿ ಬರ್ತಾರೆ. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಈ ಸರ್ತಿ? ಸರ್ ಇವಾಗ ಸ್ಟಾಕ್ ಅಲ್ಲಿ 25 ವೆಹಿಕಲ್ಸ್ ಪ್ರೆಸೆಂಟ್ ಇದೆ. ಇನ್ನ ವೆಹಿಕಲ್ಸ್ ಬರ್ತಾ ಇದೆ. ಯಾವ್ದಾದ್ರು ರಿಕ್ವೈರ್ಮೆಂಟ್ ಬೇಕಂದ್ರೂ ಡೈರೆಕ್ಟ್ ಆಗಿ ನಂಬರಿಗೆ ಕಾಲ್ ಮಾಡ್ಲಿ, ವಾಟ್ಸ್ಆಪ್ ಮಾಡ್ಲಿ, ರಿಕ್ವೈರ್ಮೆಂಟ್ ಕಳಿಸ್ಲಿ, ತರಿಸಿ ಒಳ್ಳೆ ಗಾಡಿ ಕೊಡ್ತೀನಿ. ಇವನ್ ಪೋಲೋ ಬರ್ತಾ ಇದೆ. ಇನ್ನ ನಿಮಗೆ XUVಗಳು ಇನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ, ಪ್ರೀಮಿಯಂ ಇನ್ನ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಬರ್ಲಿ, ಡೈರೆಕ್ಟ್ ಆಗಿ ಬರ್ಲಿ, ವಿಸಿಟ್ ಮಾಡ್ಲಿ, ಮಾಡ್ಕೊಡ್ತೀನಿ. ಪ್ರೈಸಿಂಗ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತು? ಪ್ರೈಸಿಂಗ್ ನಮ್ಮ ಹತ್ರ ಲೋ ಬಜೆಟ್ ಅಂದ್ರೆ 90,000. ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನ ಕಡಿಮೆ ಬಂದಿದೆ ಪ್ರೈಸ್ ಜಸ್ಟ್ ವೀಲ್ಸ್ ಬೆಂಗಳೂರಲ್ಲಿ. ಎಕ್ಸಾಕ್ಟ್ಲಿ. ನಮ್ ಕಡೆಯಿಂದ ಬಂದ್ರೆ ಒಂದು ಬಂಪರ್ ಆಫರ್ ಅಲ್ಲಿ ಬಂಪರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಸರ್. 2014 ಮಾಡಲ್ ಸಿಂಗಲ್ ಓನರ್ UP ರಿಜಿಸ್ಟರ್ಡ್ W4 ವೇರಿಯಂಟ್. ಇದು ರೆಕಾರ್ಡೆಡ್ 86,000 ಓಡಿದೆ. ಪ್ರೈಸ್ 3,75,000 ಓನ್ಲಿ. 3,75,000. 3,75,000ಗೆ 7 ಸೀಟರ್ XUV ಕೊಡ್ತೀನಿ. ಅದು ಕೂಡ ಸಿಂಗಲ್ ಓನರ್ ಗಾಡಿ. 3,70,000. ಸರ್ ಇದು ವಿತ್ NOC ಅಲ್ವಾ? ವಿತ್ NOC. ಓಕೆ. ಅಂಡ್ ಓಡಿರೋದು ಡ್ರಿವನ್ 86,000 ರೆಕಾರ್ಡೆಡ್ ಓಡಿದೆ. 3,75,000ಗೆ ಈ ತರ ಗಾಡಿ ಏನಕ್ಕೆ ತಗೊಳ್ತೀರಾ? ದೊಡ್ಡ ಗಾಡಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಹೊಸ ಶೋರೂಮ್ ಆಗಿದೆ, ಅದಕ್ಕೆ ಆಫರ್ ಸರ್. ಆಫರ್ ಪ್ರೈಸಸ್. ಓಕೆ. ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಟೈರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಸರ್, ಇಂಟೀರಿಯರ್ ಅಂದ್ರೆ ನಿಮಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಆಲ್ಮೋಸ್ಟ್ XUV ಅಂದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಏರ್ ಬ್ಯಾಗು ಕೂಡ ಬರುತ್ತೆ ನಿಮಗೆ. ಕಂಫರ್ಟೇಬಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಇಫ್ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ವಿತಿನ್ 20 to 25 ಡೇಸ್ ಅಲ್ಲಿ NOC ಕೂಡ ತರಿಸ್ಕೊಡ್ತೀನಿ. ಸೂಪರ್ ಸರ್. 3,75,000 ಸರ್. ಇನ್ನೊಂದು ಗಾಡಿ ಇರೋದು, ಇನ್ನೊಂದು ಸೇಮ್ ರಿಜಿಸ್ಟರ್ಡ್ 2014 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್. ಇದು ಕರ್ನಾಟಕ ರಿಜಿಸ್ಟರ್ ಅಂದ್ರೆ ಸ್ವಲ್ಪ ಟ್ಯಾಕ್ಸ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಪ್ರೈಸಿಂಗ್ ಸ್ವಲ್ಪ ವೇರಿಯೇಷನ್ ಇದೆ. ಇದು ಬಂದು 2014 ಮಾಡಲ್ ಸಿಂಗಲ್ ಓನರ್ W6 ವೇರಿಯಂಟ್. ಇದು ಕೂಡ 97,000 ಡ್ರಿವನ್ ಆಗಿದೆ. ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಕೂಡ ಕಂಡೀಷನ್ ಅಲ್ಲಿ ಇದೆ. ಪ್ರೈಸ್ ಬಂದ್ಬಿಟ್ಟು 7 lakhs ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಬರುತ್ತೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ 97,000 ಕಿಲೋಮೀಟರ್ಸ್ ಓಡಿದೆ ಸರ್ ವೆಹಿಕಲ್. ಫೈನಲ್ ಪ್ರೈಸ್ ಇದೆ ಫೈನಲ್ ಅಥವಾ ನೆಗೋಷಿಯೇಟ್? ಇನ್ನ ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಈವನ್ ಆಲ್ ಓವರ್ ಕರ್ನಾಟಕ ವೆಹಿಕಲ್ಸ್ ಆದ್ರೆ 70 to 80% ಕೂಡ ಲೋನ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ 1 ಲಕ್ಷ ತಗೋಬರ್ಲಿ ಸರ್, ಗಾಡಿ ತಗೊಂಡೋಗ್ಲಿ.
ಡೌನ್ ಪೇಮೆಂಟ್ ಅಲ್ಲಿ. ಇದ್ರ ಮೇಲೆ ನೆಗೋಸಿಯೇಷನ್ ಇದ್ರ ಮೇಲೆ ನೆಗೋಸಿಯೇಷನ್ 375 ಹೇಳಿದೀನಿ, ಒಂದ್ 5-10,000 ನೆಗೋಷಿಯಬಲ್ ಮಾಡ್ಕೊಡೋಣ. ಯಾಕಂದ್ರೆ 375 ಅಲ್ಲಿ ಯಾರು ಇಲ್ಲಿವರೆಗೂ 7 ಸೀಟರ್ ಕೊಟ್ಟಿಲ್ಲ, ನಾನ್ ಕೊಡ್ತಾ ಇದೀನಿ. ಅದ್ರಲ್ಲೂ ಇನ್ನ 5-10,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಿದೆ ನಿಮ್ಗೆ. ಇನ್ನೊಂದು ಇರೋದು ಸರ್ ಏನ್ ಸರ್ XUV ಮೇಳಾನೆ ಮಾಡ್ತಿದ್ದೀವಿ, ಮೇಲಾನೆ ಮಾಡ್ತಾ ಇದೀವಿ. ಪ್ರತಿ ಸಲ ನನ್ನ ಹತ್ರ XUV ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ. ಹೌದು. ಇದು ಕೂಡ 2015 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ನಿಮಗೆ ಡ್ರಿವನ್ 1,02,000 ಓಡಿದೆ. ಓಕೆ W8 ವೇರಿಯಂಟ್, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಇದ್ರಲ್ಲಿ. ಹೌದು. 8 ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೇರಿಂಗ್, AC, ಚಿಲ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಚಿಲ್ AC ಬರುತ್ತೆ, ಲೆದರ್ ಇಂಟೀರಿಯರ್ ಕೂಡ ಬರುತ್ತೆ, ಡೀಸೆಲ್ ಇಂಜನ್. ಇದು ಬಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ವಿತ್ NOC. ವಿತ್ NOC ಪ್ರೈಸ್ 5,75,000 ಇದೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಒಂದು ಫೈನಲ್ ಪ್ರೈಸ್ 550 ಕೊಡ್ತೀನಿ ಸರ್. ಸ್ಟ್ರೈಟ್ ಅವೇ 25 ನೆಗೋಷಿಯೇಟ್. ಅದು ನಮ್ಮ ಪ್ರಮೋದ್ ಸರ್ವಿಸ್ ಬೆಂಗಳೂರು ಕಡೆಯಿಂದ ಬಂದ್ರೆ 550 ಕೊಟ್ಬಿಡ್ತೀನಿ. 5,50,000 ಅಂಡ್ ಬೆಸ್ಟ್ ಪ್ರೈಸ್ ಸರ್. ಡೌನ್ ಪೇಮೆಂಟ್ ಸರ್ ಇದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಆಗಿರೋದ್ರಿಂದ ಪರ್ಸನಲ್ ಲೋನ್ ಮಾಡಬಹುದು. ನಿಮಗೆ ವೆಹಿಕಲ್ ಫಿನಾನ್ಸ್ ಬೇಕಂದ್ರೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಮಾಡಬಹುದು. ವೆಹಿಕಲ್ ನಿಮಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಮ್ಯಾಕ್ಸ್ 1,25,000 ಅಷ್ಟೇ ಟ್ಯಾಕ್ಸ್ ಬರೋದು ಅದಕ್ಕೆ. ಓಕೆ. ಹಂಗೆ ಇನ್ನೊಂದು ಟಾಟಾದಲ್ಲಿ ಸ್ಟ್ರೋಮ್ ಇರೋದು ಸರ್. ಇದು ಕೂಡ ಅದೇ ಪ್ರೈಸ್ ಅಲ್ಲಿ ಕೊಟ್ಬಿಡಲ್ಲ ಸರ್. 2013 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಇಂಜನ್, 1,07,000 ಡ್ರಿವನ್ ಆಗಿದೆ. 3,50,000 ಗೆ ಮಾಡ್ಕೊಡ್ತೀನಿ. ರೆಡಿ ಟು NOC ಕೂಡ ಬಂದಿದೆ. K51 ಬ್ಯಾಂಗ್ಳೂರ್ RTO ಬಂದಿದೆ. 3,50,000 ಗೆ ಕೊಡ್ತೀನಿ. ಟೈರ್ ನೋಡಬಹುದು ಅಂಡ್ ಕಂಫರ್ಟೇಬಲ್ ವೈಸ್ ಸಖತ್ತಾಗಿದೆಯಲ್ಲ ಸರ್. ತುಂಬಾ ಕಂಫರ್ಟೇಬಲ್ ಸರ್. 8 ಸೀಟರ್ 8 ಜನ ಆರಾಮಾಗಿ ಓಡಾಡಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಾಪ್ AC ಬರುತ್ತೆ, ಲೆದರ್ ಇಂಟೀರಿಯರ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ. ಪ್ಲಸ್ ಟಾಟಾದಲ್ಲಿ ಬೆಸ್ಟ್ ಮೇಂಟೆನೆನ್ಸ್ ಅಂದ್ರೆ ಟಾಟಾದವ್ರನ್ನೇ, ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಟಾಟಾದವ್ರು. ಹೌದು. 3,50,000 3,50,000 ಕೊಟ್ಬಿಡ್ತೀನಿ. ವಿತ್ ರೆಡಿ NOC ಇದೆ. ಆನ್ ಟೇಬಲ್ ಬಂದು ಕೂತ್ಕೊಳ್ಳಿ, ಇನ್ನ ನೆಗೋಷಿಯಬಲ್ ಮಾಡಿ ಕೊಡೋಣ. ಸೂಪರ್ ಸರ್. ಹಾಗೆ 7 ಸೀಟರ್ ನೋಡೋರಿಗೆ ತೋರಿಸಿದ್ರಿ ಸರ್. ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇಡೀ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀರಾ. ಬರ್ಬೇಕು, ಗಾಡಿ ತಗೊಂಡೋಗ್ಬೇಕಷ್ಟೇ. ಅಂಡ್ ಮರ್ಸಿಡೀಸ್ ಅಂಡ್ BMW ನೋಡೋರಿಗೆ ಲಕ್ಸುರಿ ವೆಹಿಕಲ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದೀರಾ. ಎಷ್ಟು ಗಾಡಿ ಇದೆ ಸರ್? ಲಕ್ಸುರಿ ಅಂತ ಬಂದ್ರೆ ಎಲ್ಲಾ ಜನ ಭಯ ಪಡ್ತಾರೆ. ಯಾಕಪ್ಪ 6 ಲಕ್ಷ 7 ಲಕ್ಷ 8 ಲಕ್ಷ ಬಂಡವಾಳ ಹಾಕೋದು ಯಾರು ಅಂತ. ಈವನ್ ಮಿಡಿಲ್ ಕ್ಲಾಸ್ ಅವರು, ಅವ್ರಿಗೂ ಒಂದು ಕನ್ಸಿರ್ತದೆ, ಇಲ್ಲ ನಾನು ಒಂದು BMW ಓಡಾಡ್ಬೇಕು ಅಂತ. ಈ ಕೊಡೋ ಪ್ರೈಸ್ ಅಲ್ಲಿ ಈವನ್ ಮಿಡಿಲ್ ಕ್ಲಾಸ್ ಆಗ್ಲಿ, ಲೋ ಕ್ಲಾಸ್ ಆಗ್ಲಿ, ಈವನ್ BMW ಓಡಾಡ್ಬೋದು ಸರ್. ವಿತ್ ಕಂಡೀಷನ್ ಇರೋ ಗಾಡಿ ಕೊಡ್ತಾ ಇದೀನಿ. 2007 ಮಾಡಲ್ 5 ಸೀರೀಸ್. ಒಳಗಡೆ ನೀವು ಸ್ಟೇರಿಂಗ್ ನೋಡಬಹುದು, ಗೇರ್ ಬಾಕ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ಯೂಯಲ್ ಟೋನ್, ನಿಮಗೆ ಪ್ಯೂರ್ ಮಹಾರಾಷ್ಟ್ರ ರಿಜಿಸ್ಟರ್ಡ್ ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ನಿಮಗೆ ಮೈಲೇಜ್ ಕೂಡ ಸಿಟಿನಲ್ಲಿ 10 ಬರುತ್ತೆ, ಹೈವೇ ಅರೌಂಡ್ 12-13 ಬರುತ್ತೆ ನಿಮಗೆ. ಬಟ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 4,25,000 ಗೆ ರೆಡಿ NOC ಕೂಡ ಇದೆ. 4,25,000 ಗೆ BMW 5 ಸೀರೀಸ್ ಕೊಡ್ತಾ ಇದೀನಿ ನಾನು. 4,25,000 ಅಂತ ಹೇಳಿದ್ರೆ ಸ್ವಲ್ಪ ನೆಗೋಷಿಯೇಷನ್ ಅಂತ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಆನ್ ಟೇಬಲ್ ಬಂದು ಕೂತ್ಕೊಳ್ಳಿ. 4,10,000 ಗೆ ಈವನ್ ಬರೀ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕು, ಈವನ್ NOC ತಗ್ಸಂಗಿಲ್ಲ. NOC ಕೂಡ ಬೆಂಗಳೂರು ಸೆಂಟ್ರಲ್ RTO ಬಂದಿದೆ ರೆಡಿ. ಓಕೆ. ಮೇಂಟೆನೆನ್ಸ್ ಜಾಸ್ತಿ ಅಂತಾರಲ್ಲ ಸರ್? ಸರ್ BMW ಎಲ್ಲ ಅದೇ ಹೇಳ್ತಾರದಲ್ಲ, ಯೋಚನೆ ಮಾಡ್ತಾರೆ ಏನಾದ್ರು ಸ್ಪೇರ್ಸ್ ಪಾರ್ಟ್ ಬಂದ್ಬಿಟ್ರೆ ಯಪ್ಪ ಜಾಸ್ತಿ ಆಗುತ್ತೆ ಅಂತ. ಈವನ್ ನಂದೇ ಕೂಡ ಸರ್ವಿಸ್ ಸೆಂಟರ್ ಕೂಡ ಇದೆ. ಈವನ್ ಕಸ್ಟಮರ್ ಯಾರೇ ತಗೊಂತಾ ಇದಾರೆ, ಪ್ರೀಮಿಯಂ ಭಯ ಪಡಬೇಡಿ. ಸರ್ವಿಸ್ ಬೇಕಂದ್ರೂ ಡೈರೆಕ್ಟ್ ಆಗಿ ನನ್ನ ನಂಬರ್ ಒಬ್ಬನೇ ಇರೋದು, ಒಂದೇ ನಂಬರ್ ಕಾಲ್ ಮಾಡಿ. 100% ಸರ್ವಿಸ್ ಕೂಡ ನಂದೇ ವರ್ಕ್ಶಾಪ್ ಇರೋದ್ರಿಂದ ಸರ್ವಿಸ್ ಕೂಡ ಮಾಡಿಸ್ಕೊಡ್ತೀನಿ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಇರೋದು ಸರ್ ಹ್ಯುಂಡೈ ಇಯಾನ್ 2013 ಮಾಡಲ್, ಪೆಟ್ರೋಲ್ ಪ್ಲಸ್ LPG. ಇದು 13 ಸಿಂಗಲ್ ಓನರ್, LPG ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಹೇಳ್ಬೋದು. K19 ಮ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, 2013 ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 2,50,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 2,50,000 2,50,000 ಡ್ರಿವನ್ ಆಗಿರೋದು ಸರ್? ಸರ್ 96,000 ಡ್ರಿವನ್ ಆಗಿದೆ. 96,000 ಅಂಡ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. 90,000 ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. 2,50,000 ಅದು ಮ್ಯಾಂಗ್ಳೂರ್ ಪಾಸಿಂಗ್ ಆಗಿರುತ್ತೆ. ಬೆಂಗಳೂರು ಯಾಕೆ ಇಡೀ ಕರ್ನಾಟಕದವ್ರು ನೋಡ್ಲಿ ತಗೊಳ್ಳಿ ಅಂತ ಹೇಳ್ಬೋದು. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಪ್ಲಸ್ LPG 22 to 25 ಮೈಲೇಜ್ ಬರುತ್ತೆ ಸರ್ ಇಯಾನ್ ಅಲ್ಲಿ. ಸೂಪರ್. ಅಂಡ್ ಪೆಟ್ರೋಲ್ ಸರ್ ಅಷ್ಟೇ ಮೈಲೇಜ್ ಬರುತ್ತೆ? ಪೆಟ್ರೋಲ್ ಆಲ್ಮೋಸ್ಟ್ 1-2 ಕಿಲೋಮೀಟರ್ಸ್ ಕಡಿಮೆ ಬರ್ತದೆ, 720 ಬರುತ್ತೆ ಮೈಲೇಜ್. ಓಕೆ. ಇನ್ನೊಂದು ಸರ್, 90,000ಕ್ಕೆ ಕಾರ್ ಬೈಕ್ ಸಿಗೋದಿಲ್ಲ, ನಾನು ಕಾರ್ ಕೊಡ್ತಿದ್ದೀನಿ, ಬಿಸ್ಲರ್ ಆರಾಮಾಗಿ ಕಾರ್ ಓಡಾಡಿ, ವಿತ್ AC ಓಡಾಡಿ ಅಂತ ಕೊಡ್ತಾ ಇದ್ದೀನಿ. 2006 ಮಾಡಲ್, 3rd ಓನರ್ ಆಗಿದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಟೈರ್ ಕಂಡೀಷನ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಲೆದರ್ ಇಂಟೀರಿಯರ್, ವಿತ್ ಸ್ಪಾಯ್ಲರ್ ಕೂಡ ಕೊಡ್ತಾ ಇದೀನಿ ಗಾಡಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ಬಿಡ್ತೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಏರ್ ಬ್ಯಾಗ್ ಬರುತ್ತಾ ಸರ್ ಇದಕ್ಕೆ? ಏರ್ ಬ್ಯಾಗ್ ಬರಲ್ಲ ಸರ್ ಇದರಲ್ಲಿ. ಓಕೆ. 2006 ಮಾಡಲ್, 1.3 ಲೀಟರ್ ಇಂಜಿನ್. ಐಕಾನ್ ಅಲ್ಲಿ ನಿಮಗೆ 2 ಇಂಜಿನ್ ಬರುತ್ತೆ, ಒಂದು 1.6 ಬರುತ್ತೆ, ಒಂದು 1.3 ಬರುತ್ತೆ. 1.6 ಅಲ್ಲಿ ಮೈಲೇಜ್ ಕಡಿಮೆ ಬರುತ್ತೆ, ಬಟ್ 1.3 ಲೀಟರ್ ಇಂಜಿನ್ ನಿಮಗೆ ಮೈಲೇಜ್ ಪರ್ಪಸ್ ಹೋದ್ರೆ
ಸಿಟಿನಲ್ಲಿ 12 to 13 ಬರುತ್ತೆ, ಹೈವೇ 15 ಬರುತ್ತೆ. ಈ ಗಾಡಿ ಹೆಂಗಿದೆ ಅಂದ್ರೆ 2028 ತನಕ ಫ್ರೆಶ್ 5 years FC ಇದೆ, ಏನು ಮಾಡ್ಸಂಗಿಲ್ಲ ವೆಹಿಕಲ್ಗೆ. ಈವನ್ ಟೈರ್ಸ್ ಕೂಡ ನಾನೇ ಹಾಕ್ಸ್ಕೊಡ್ತಾ ಇದ್ದೀನಿ ಗಾಡಿಗೆ. ಜಸ್ಟ್ ಪೆಟ್ರೋಲ್ ಹಾಕಿ ಡ್ರೈವ್ ಮಾಡಿ ಗಾಡಿ, ಹಂಗಿದೆ ಕಂಡೀಷನ್. 90,000 ತಗೊಂಡ್ ಬಂದ್ರೆ ಇದ್ರಲ್ಲಿ ನೆಗೋಷಿಯಬಲ್ ಅಲ್ವಾ? ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಬರೀ ವೀಲ್ಸ್ ಬ್ಯಾಂಗ್ಳೂರ್ ಕಡೆಯಿಂದ ಬರ್ತಾ ಇದ್ರ ಅಂದ್ರೆ ಇವತ್ತೇ ಕೊಟ್ಬಿಡ್ತೀನಿ ಪ್ರೈಸ್ 85,000 ವಿತ್ ಟ್ರಾನ್ಸ್ಫರ್ ಚಾರ್ಜಸ್ ಕೂಡ ನಾನು ತಗೊಂತಾ ಇಲ್ಲ. ವಿತ್ 85,000 ಒನ್ ಶಾಟ್ ಪೇಮೆಂಟ್ ಮಾಡ್ಲಿ. ಈವನ್ 10 kilometers ರೇಂಜ್ ಅಲ್ಲಿ ಯಾರೇ ಕಸ್ಟಮರ್ ಆನ್ಲೈನ್ ಬುಕ್ ಮಾಡ್ತಾ ಇದಾರೆ ಅಂದ್ರೆ ಫ್ರೀ ಹೋಮ್ ಡೆಲಿವರಿ ಕೊಟ್ಟು ಕಳಿಸ್ತೀನಿ ಗಾಡಿನ. ಸೂಪರ್ ಸರ್, ಲಿಮಿಟೆಡ್ ಆಫರ್ ಆಗಿದೆ. ಹಾಗೆ ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ಸರ್, ಇನ್ನೊಂದು ಪುಂಟೋಗಳ ಎರಡಿದೆ. ಫಿಯೇಟ್ ಪುಂಟೋ ನೀವು ಅದ್ ಕಡೆದು ನೋಡಬಹುದು. 2010 ಮಾಡಲ್, ಅದು ಡೀಸೆಲ್ ಇಂಜಿನ್. ಇದ್ ಕಡೆ ಬಂದು 2012 ಮಾಡಲ್, ಇದು ಕೂಡ ಡೀಸೆಲ್ ಇಂಜಿನ್. ಎರಡು ಸೆಕೆಂಡ್ ಓನರ್ ಆಗಿದೆ. 2010 ಮಾಡಲ್ ಬಂದು 1,30,000 ಡ್ರಿವನ್ ಆಗಿದೆ. 2012 ಮಾಡಲ್ ಬಂದು 87,000 ಡ್ರಿವನ್ ಆಗಿದೆ. 2012 ಮಾಡಲ್ ಪ್ರೈಸ್ ಬಂದ್ಬಿಟ್ಟು 3,10,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಮುಂದೆ ಬನ್ನಿ. ಈವನ್ ಆಲ್ ಓವರ್ ಕರ್ನಾಟಕ ಯಾರೇ ನೋಡ್ತಾ ಇದ್ರು ಅಂದ್ರು ಲೋನು ಕೂಡ 80% ಲೋನ್ ಕೂಡ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ 150,000 ಮ್ಯಾಕ್ಸ್. ಸಿವಿಲ್ ಚೆನ್ನಾಗಿತ್ತು ಅಂದ್ರೆ 100% ಲೋನ್ ಮಾಡ್ಕೊಟ್ಬಿಡೋಣ, ಸಿವಿಲ್ ಚೆನ್ನಾಗಿತ್ತು ಅಂದ್ರೆ. ಸೊ ಇದು ಈ ಪ್ರೈಸಿಂಗ್ ಏನ್ ಹೇಳಿದ್ರಿ ಸರ್? ಇದು ಒಂದು 2010 ಮಾಡಲ್ 2,25,000 ಇದ್ರ ಕೋಟಿಂಗ್ ಇದೆ, ಅದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದ್ರದ್ದು ಬಂದು 3,10,000 ಕೋಟಿಂಗ್ ಇದೆ, ಇದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸರ್ ನಾನೊಂದು ಪ್ರೈಸ್ ಹೇಳ್ತೀನಿ, ಅದಕ್ಕೆ 2,25,000 ಹೇಳಿದ್ರಲ್ಲ, 2,10,000 ಅದಕ್ಕೆ ಮಾಡಿ ಸರ್. 100% ಇದಕ್ಕೆ 3 lakh ಮಾಡಿ. ಬರ್ಲಿ ಸರ್, ಆನ್ ಟೇಬಲ್ ಇನ್ನ ಬಂದ್ ಕೂತ್ಕೊಳ್ಳಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೂಪರ್ ಸರ್, ಈ ತರ ಆಫರ್ ಯಾಕೆ ಬಿಡ್ತೀರಾ? ಆರಾಮಾಗಿ ಕೂತ್ಕೊಳ್ಳಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಕಾರ್ ತಗೊಂಡೋಗಿ ಅಂತ ಹೇಳ್ತೀನಿ. ಸರ್ ಇನ್ನೊಂದು ಬಿಹಾರ್ ರಿಜಿಸ್ಟರ್ ಝೆನ್ ಎಸ್ಟಿಲೋ ಇದೆ. ಝೆನ್ ಎಸ್ಟಿಲೋ ಮಾರುತಿ ಸುಜುಕಿಲಿ ಝೆನ್ ಸಿಕ್ಬಿಡುತ್ತೆ, ಝೆನ್ ಎಸ್ಟಿಲೋ ಸಿಗಲ್ಲ. ಅದಕ್ಕೂ ಈ ತರ ರೇರ್ ಕಲರ್ ಅಂತೂ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಇದು ಬಂದು 2009 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ಇಂಜಿನ್. ಇದು ಬಂದ್ಬಿಟ್ಟು 1 lakh ಡ್ರಿವನ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದ್ರಲ್ಲೂ ಕೂಡ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ನಿಮಗೆ. ಸೇಫ್ಟಿ ಫೀಚರ್ಸ್ ಬರಲ್ಲ. ಪವರ್ ಸ್ಟೇರಿಂಗ್ ಫ್ರಂಟ್ ಟು ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಕಲರ್ ಕಾಂಬಿನೇಷನ್ ಬಂದ್ರೆ ಸನ್ಲೈಟ್ ಅಲ್ಲೇ ಒಂದ್ ಕಾಣುತ್ತೆ, ಇದು ವಿತೌಟ್ ಸನ್ಲೈಟ್ ಅಲ್ಲೇ ಒಂದ್ ಕಲರ್ ಕಾಣುತ್ತೆ. ಇದು ಇದು 1 lakh ಡ್ರಿವನ್ ಶೋರೂಮ್ ಅಪ್ ಟು ಡೇಟ್. ಯಾವ್ದೇ ವೆಹಿಕಲ್ ಯಾವ್ದೇ ತರ ಓಡೋಮೀಟರ್ ಟೆಂಪರ್ಡ್ ಇರಲ್ಲ, ಏನ್ ಓಡಿದೆ ಅದೇ ಓಡೋಮೀಟರ್ ಜೆನ್ಯೂನ್ ಆಗಿ ಕೊಡೋದು. LXi ವೇರಿಯಂಟ್ ಅಲ್ವಾ ಸರ್? LXi ವೇರಿಯಂಟ್ ವಿತ್ ಕರ್ನಾಟಕ ರಿಜಿಸ್ಟರ್ಡ್ ಮಾಡ್ಕೊಡ್ತೀನಿ. ಇದು ಆಲ್ರೆಡಿ NOC ಬಂದಿದೆ. ಇನ್ಕ್ಲೂಡಿಂಗ್ ಕರ್ನಾಟಕ ಅಂದ್ರೆ 1,90,000 ಗೆ ಮಾಡ್ಕೊಡ್ತೀನಿ ಸರ್. 1,90,000 1,90,000 ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. ಸೊ ಬಂದ್ ಮಾತಾಡಿ, ನೆಗೋಷಿಯಬಲ್ ಅಂತಿದ್ದಾರೆ, ಎಲ್ಲಾ ಗಾಡಿ ಮೇಲೆ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಹಾಗೆ ನೆಕ್ಸ್ಟ್ ಡಸ್ಟರ್ ಇರೋದು ಸರ್. ಇನ್ನ 7 ಸೀಟರ್ ನೋಡೋ ಪ್ರೈಸ್ ಅಲ್ಲಿ ಇವನ್ 5 ಸೀಟರ್ ಡಸ್ಟರ್ ಕೊಡ್ತೀನಿ. 2014 ಮಾಡಲ್, ಡೀಸೆಲ್ ಇಂಜನ್, 1,29,000 ಡ್ರಿವನ್ ಆಗಿದೆ. RXL ವೇರಿಯಂಟ್ ವಿತ್ 70 to 80% ಇನ್ನ ಟೈರ್ ಕಂಡೀಷನ್ ಇದೆ ಅಂತಾನು ಹೇಳ್ಬೋದು ನಿಮಗೆ. ವಿತ್ ಲೆದರ್ ಇಂಟೀರಿಯರ್, ಇದ್ರಲ್ಲೂ ಕೂಡ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ. ವಿತ್ ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 3,50,000 ವಿತ್ NOC. 3,50,000 3,50,000ಗೆ 2014 ಮಾಡಲ್ ಡಸ್ಟರ್ ಕೊಡ್ತಾ ಇದೀನಿ ನಾನು. 110 PS. 110 PS. ಹಾಗೆ ಸರ್ ಪುಂಟೋಗಳ 2 ತೋರಿಸಿದ್ರಿ, ಇನ್ನೊಂದು ಇರೋದು ಮರ್ಸಿಡೀಸ್ ಅಲ್ಲ, ಹೋಂಡಾ ಹ್ಯುಂಡೈ ಅಸೆಂಟ್. ನಮ್ಮ ಬಾಯ್ಸ್ ಅಲ್ಲಿ ಕ್ರೇಜಿಯಸ್ಟ್ ವೆಹಿಕಲ್ ಅಂದ್ರೆ ಹ್ಯುಂಡೈ ಅಸೆಂಟ್ ಒಂದು, ಬಲೆನೋ ಒಂದು. ಹೌದು. 2010 ಮಾಡಲ್, ಬ್ಲಾಕ್ ಬ್ಯೂಟಿ, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜನ್. ಇದು ಕೂಡ ನಿಮಗೆ 90,000 ಪ್ಲಸ್ ಡ್ರಿವನ್ ಆಗಿದೆ. ಇದ್ರಲ್ಲೆಲ್ಲ ಕಿಲೋಮೀಟರ್ಸ್ ನೋಡಕ್ಕಾಗಲ್ಲ ಸರ್, ಯಾಕಂದ್ರೆ ಇದ್ರ ಪವರ್ಫುಲ್ ಇಂಜಿನ್, ಇದ್ರ ಇಂಜಿನ್ ಕೆಪಾಸಿಟಿನೇ ಬೇರೆ, ಇದ್ರ ಮೈಲೇಜ್ ಬೇರೆ, ಪ್ಲಸ್ ಇದ್ರಲ್ಲಿ ಹಾರ್ಸ್ ಪವರ್ ಬೇರೆ ಅಲ್ವಾ. ಲೆದರ್ ಇಂಟೀರಿಯರ್, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಅಲ್ಲ, ಅದಕ್ಕೆ ಯೂತ್ಗಳು ಲೈಕ್ ಮಾಡೋದು ಅಸೆಂಟ್ ಇದೆ. ಅಸೆಂಟ್ ಬೆಲೆನೋ ತುಂಬಾ ಚೆನ್ನಾಗಿ. ಈವನ್ ಮಾಡಿಫಿಕೇಶನ್ ಹೋದ್ರೆ ಬ್ಲಾಕ್ ಕಲರ್ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಆನ್ ದ ಫಿಕ್ಸ್ ಪ್ರೈಸ್ ಕೊಡ್ತೀನಿ ಇವತ್ತು. 1,75,000 ಕೊಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. 2010 ಮಾಡಲ್, ಈವನ್ 2006 ಮಾಡಲ್ 150 ಕೊಡಿ, 160 ಕೊಡಿ, 140 ಕೊಡಿ ಅಂತಾರೆ. 2010 ಮಾಡಲ್ ಫಿಕ್ಸ್ ಪ್ರೈಸ್ ಅಲ್ಲಿ 1,75,000 ಕೊಡ್ತೀನಿ. ಸೆಕೆಂಡ್ ಓನರ್ ಗಾಡಿ. ಓಕೆ, ಇದು ಫಿಕ್ಸ್ ಪ್ರೈಸಾ? ಫಿಕ್ಸ್ ಪ್ರೈಸ್, ಯಾಕಂದ್ರೆ ಇವನ್ ನೆಗೋಷಿಯಬಲ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಡೈರೆಕ್ಟ್ ಆಗಿ ಸ್ಟ್ರೈಟ್ ಅವೇ. ಇನ್ನ ಬಂದ್ ಕುತ್ಕೊಳ್ಳಿ, ಆನ್ ಟೇಬಲ್ ಕೂತ್ಕೊಂಡು ಇನ್ನ 5,000 ಆದ್ರೆ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಇನ್ನೊಂದಿರೋದು ಸರ್ ಮರ್ಸಿಡೀಸ್ ಬೆಂಜ್, ಕರ್ನಾಟಕ ರಿಜಿಸ್ಟರ್ಡ್. ಇದು 2003 ಮಾಡಲ್, ಫ್ರೆಶ್ 5 years ಕಂಪ್ಲೀಟ್ ಆಗಿ FC ಆಗಿದೆ. ಡೀಸೆಲ್ ಇಂಜನ್. ಇದು ಕೂಡ 1,50,000 ಡ್ರಿವನ್ ಆಗಿದೆ ವೆಹಿಕಲ್. ತುಂಬಾ ಚೆನ್ನಾಗಿದೆ ಕಂಡೀಷನ್. ವಿತ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಆಟೋಮೆಟಿಕ್ ಓವರ್ ವೇವ್. ಮರ್ಸಿಡೀಸ್ ಅಂತ ಬಂದ್ರೆ ಎಲ್ಲಾನೇ ಆಟೋಮೆಟಿಕ್ ಬರೋದಿರಲ್ಲಿ ಸರ್, ಯಾವ್ದು ಕೂಡ ನಾವು ಮ್ಯಾನ್ಯಲ್ ಯೂಸ್ ಮಾಡಕ್ಕಾಗಲ್ಲ. ವಿತ್ ಬ್ಲಾಕ್ ಮ್ಯಾಗ್ ವೀಲ್ಸ್,
ಟೈರ್ ಕಂಡೀಷನ್ ಕೂಡ ನೋಡುವ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 5 years ಫ್ರೆಶ್ FC ಮಾಡಿ E1 ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಪ್ರೀಮಿಯಂ ನೋಡೋರ್ಗೆ ಅದೇ ಬಜೆಟ್ ಅಲ್ಲಿ ಕೊಡ್ತೀನಿ. 350 ಕಾನ್ಸೆಪ್ಟ್ ಅಲ್ಲಿ 3,50,000 ಗೆ ಮರ್ಸಿಡೀಸ್ ಬೆನ್ಸ್ ಕೊಡ್ತೀನಿ. 3,50,000 3,50,000 ಫೋರ್ಡ್ ಫಿಯೆಸ್ಟಾ ಇದೆ. ಇದು ಬಂದು ಡೀಸೆಲ್ ಇಂಜಿನ್. ಫೋರ್ಡ್ ಅಲ್ಲಿ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಯಾಕಂದ್ರೆ ನಾನ್ ಯೂಸ್ ಮಾಡ್ತೀನಲ್ಲ, ಫಿಗೋ ಆಗ್ಲಿ ಫಿಯೆಸ್ಟಾ ಆಗ್ಲಿ 20+ ಮೈಲೇಜ್ ಅಂತ ಕನ್ಫರ್ಮ್ ಹೇಳ್ಬೋದು. ಓಕೆ, ಇದು ಬಂದು 2012 ಮಾಡಲ್ ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್, ರೆಕಾರ್ಡೆಡ್ ನಿಮಗೆ ಅಪ್ ಟು ಡೇಟ್ ಭಾಷೆಲ್ಲ ಸರ್ವಿಸ್ ಆಗಿರೋದು. 46,000 ಬರೀ ಡ್ರಿವನ್ ಆಗಿದೆ ವೆಹಿಕಲ್. ಫ್ರೆಶ್ ಆಗಿ ಒಂದು ಕಂಪ್ಲೀಟ್ ಇನ್ಶೂರೆನ್ಸ್ 1 year ಮಾಡಿ ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 2,85,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. 2,85,000 ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಆಸ್ತಾ ಒಂದು ಟಾಪ್ ಎಂಡ್ ಇರೋದು ಸರ್. ಗ್ರ್ಯಾಂಡ್ ಐಟರ್ ಆಸ್ತಾ ಆಪ್ಷನಲ್ ಇದು. ಬಟನ್ ಸ್ಟಾರ್ಟ್, ಲೇಡೀಸಿಗೆ ಒಳ್ಳೆ ಕಂಫರ್ಟೇಬಲ್ ಡ್ರೈವ್ ಇದು. ಯಾಕಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಡ್ರಿವನ್ ಸರ್, ಸಾರಿ ಎಷ್ಟು ಓಡಿದೆ ಗಾಡಿ? ಡ್ರಿವನ್ ಬಂದ್ಬಿಟ್ಟು ಅರೌಂಡ್ 71,000 ಡ್ರಿವನ್ ಆಗಿದೆ ಇದು. 4 ಪವರ್ ಆಟೋಮೆಟಿಕ್. ಆಸ್ತಾ ಆಪ್ಷನ್ ಅಂತ ಬಂದ್ರೆ ಎಲ್ಲಾನೇ ಆಟೋಮೆಟಿಕ್. ಇವನ್ ಬಟನ್ ಸ್ಟಾರ್ಟ್ ಆಗ್ಲಿ, ಆಟೋಮೆಟಿಕ್ ಓವರ್ಸ್ ಆಗ್ಲಿ, ಪವರ್ ವಿಂಡೋಸ್ ಆಗ್ಲಿ ಎಲ್ಲಾನು ಬರುತ್ತೆ. ವಿತ್ ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ಸ್ ವಿತ್ 80% ಟೈರ್ ಕಂಡೀಷನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ 5,10,000 ಇದೆ. ಆನ್ ಟೇಬಲ್ ಇಂದ ಕೂಡ ನೆಗೋಷಿಯಬಲ್ ಮಾಡಿ 5 ಲಕ್ಷ ಆಗ್ಬೋದು. 5 ಲಕ್ಷ ನೆಗೋಷಿಯೇಟ್ ಆಗುತ್ತೆ, ಅದ್ರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಇನ್ನೊಂದು ಸ್ವಿಫ್ಟ್. ತುಂಬಾ ಜನ ಕೇಳ್ತಾರೆ. ಹೈಯೆಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಅಂದ್ರೆ ಮಾರುತಿ ಸ್ವಿಫ್ಟ್. ಹೌದು, ಡೆಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಇವಾಗ ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನ್ ಪ್ರೈಸ್ ಹೇಳ್ತೀರಾ? ಅದು ಕರ್ನಾಟಕ ಪ್ರೈಸ್, ವಿತ್ ಕರ್ನಾಟಕ ಪ್ರೈಸ್. ಈವನ್ KA09 ಮೈಸೂರು ರಿಜಿಸ್ಟರ್ಡ್ ಆಗಿದೆ ವೆಹಿಕಲ್. ಈವನ್ ನೀವು ನೋಡಬಹುದು ಮ್ಯಾಗ್ ವೀಲ್ ಒಳಗಡೆ ಕೂಡ ರೆಡ್ ಕಲರ್ ಪೇಂಟ್ ಮಾಡಿಸಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿರೋದು ಇದಕ್ಕೂ. 2012 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ VXI ಇಂಜಿನ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನಿಮಗೆ. ಪ್ರೈಸ್ ವಿತ್ ಕರ್ನಾಟಕ 3,85,000 ಗೆ ಮಾಡ್ಕೊಡ್ತೀನಿ ಸರ್. 3,85,000 ಗೆ ಸರ್. ಡೌನ್ ಪೇಮೆಂಟ್ ಒಂದು 85,000. 50,000 ತಗೋಬರ್ಲಿ ಸರ್ ಸಾಕು ಅಷ್ಟೇ. 50,000 ತಗೋಬರ್ಲಿ, ಅವರಿಗೆ ಮಾಡಿ ಕೊಡ್ತೀನಿ. ಇನ್ನೊಂದು ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಇನ್ನೊಂದು i10 ಕೊಡ್ತೀನಿ. i10 ಲೋ ಬಜೆಟ್ ಅಲ್ಲಿ ಬನ್ನಿ ಡ್ರೈವ್ ಮಾಡ್ಬಿಟ್ಟು ತಗೊಂಡೋಗ್ಲಿ, ಆ ತರ ಇದೆ ಗಾಡಿ. 2009 ಮಾಡಲ್, ಸೆಕೆಂಡ್ ಓನರ್. ಇದು ಕೂಡ ಕರ್ನಾಟಕ ಆಗ್ಬಿಟ್ಟಿದೆ ವೆಹಿಕಲ್. ನಿಮಗೆ ಜಸ್ಟ್ 2 ವೆಹಿಕಲ್ಗೂ ಕರ್ನಾಟಕ ನಂಬರ್ ಬರಬೇಕಾಗಿದೆ. 2009 ಮಾಡಲ್, ಸೆಕೆಂಡ್ ಓನರ್, 81,000 ಡ್ರಿವನ್ ಆಗಿದೆ. ರೆಡ್ ಕಲರ್ ಜಸ್ಟ್ ಇವಾಗಲೇ ಅರೈವ್ ಆಗಿರೋದು ವೆಹಿಕಲ್. 2,25,000 ವಿತ್ ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. ಆನ್ ಟೇಕಬಲ್ ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,25,000 ಇದ್ರ ಮೇಲೆ ನೆಗೋಷಿಯಬಲ್ ಆಗುತ್ತೆ. ವಿತ್ NOC ಎಲ್ಲ ಕೊಡ್ತಾ ಇರೋದು ಪ್ರೈಸ್ ವಿತ್ ಕರ್ನಾಟಕ ಪ್ರೈಸ್. ದಯವಿಟ್ಟು ವಿಡಿಯೋನ ಕ್ಲಿಯರ್ ಆಗಿ ನೋಡಿ. ವಿತ್ ಕರ್ನಾಟಕ 2,25,000 ಇದೆ, ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಇಯಾನು ಕರ್ನಾಟಕ ರಿಜಿಸ್ಟರ್ಡ್ ತೋರಿಸ್ತೆ. ಈವನ್ ಅದರ್ ಸ್ಟೇಟ್ ನೋಡೋರ್ಗೆ, ಲೋ ಬಜೆಟ್ ಅಲ್ಲಿ ನೋಡೋರ್ಗೆ, ಈವನ್ ಪೆಟ್ರೋಲ್ ಪ್ಲಸ್ ಕಂಪನಿ ಫಿಟೆಡ್ LPG ಆಗಿರೋದು. 2012 ಮಾಡಲ್, ಸಿಂಗಲ್ ಓನರ್, 76,000 ಡ್ರಿವನ್ ಆಗಿದೆ. ಪೆಟ್ರೋಲ್, ಪ್ಯೂರ್ ಪೆಟ್ರೋಲ್ ಇಂಜಿನ್. ಇದು ಕೂಡ ಸೇಮ್ ವೇರಿಯಂಟ್ ಆಗಿದೆ ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಬಂದ್ರೆ ಓನ್ಲಿ 1,75,000 ವಿತ್ NOC ಕೊಡ್ತೀನಿ ಸರ್. 1,75,000 ವಿತ್ NOC, ವಿತ್ LPG, ವಿತ್ ಮೈಲೇಜ್. ಅದು ಕೂಡ ಮೈಲೇಜ್ ಪಾಯಿಂಟ್ ಆಫ್ ವ್ಯೂ ಕಸ್ಟಮರ್ ಯಾರೇ ತಗೊಳ್ಳೋರಿಗೆ ಪ್ಲಸ್ ಪಾಯಿಂಟ್ ಆಫ್ ವ್ಯೂ ಏನು, ಬರೀ ಮೈಲೇಜ್ ಬೇಕಾಗಿರುತ್ತೆ. 25 ಮೈಲೇಜ್ ಬರೋ ಗಾಡಿ ಕೊಡ್ತಾ ಇದೀನಿ ಸರ್ ಇವತ್ತು.